ನನ್ನ ಹೆಸರು ಸಂಗೀತ. ನಾನು ಹುಟ್ಟು ಬೆಳೆದೂರು ಚುಡುಗುಪ್ಪ. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ನಮ್ಮ ತಂದೆ ಹೆಸರು ಜಗನ್ನಾಥ್ ಅಂತ. ನಮ್ಮ ಅಡ್ಡೇಶ್ವರ ಬಂದಿ ಧರ್ಮಕ್ಕೂ. ನಮ್ಮ ಊರು ಬಂತೀವಿ ಕಟಕ್ ಚಿಂಚೋಳಿ ತಾಲೂಕಾ ಬಾಲ್ಕಿ ಜಿಲ್ಲೆ ಬೀದರ್. ನಮ್ಮ ಮದುವೆಯಾಗಿ 6 ವರ್ಷ ಮುಗಿದು 7ನೇ ವರ್ಷ ರನ್ನಿಂಗ್ ಅದ. ನಮಗೆ ಒಟ್ಟ ಮಕ್ಕಳು ಅನ್ನೋದೇ ಇದ್ದಿದ್ದಿಲ್ಲ. ಮೊದಲು ನಾನು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕೆಲಸ ಮಾಡುವ ಸಂದರ್ಭದಲ್ಲಿ ನನಗೂ ಕೂಡ ನನ್ನ ಸ್ನೇಹಿತರ ಮಧ್ಯದಲ್ಲಾಗಲಿ ಆಯಿತು ಎಲ್ಲ ಹೊರಗಡೆ ನೆಂಟರಿಸ್ತರು ಬಂದ ಬಳಗದಲ್ಲಿ ಎಷ್ಟು ನನಗೆ ಏನನ್ನು ಸಿರವನ್ನು ಎತ್ತಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಅವಮಾನಗಳ ನಿಂದನೆ ಬರೀ ಎಲ್ಲಿ ನಾನು ಶುಗರ್ ಫ್ಯಾಕ್ಟ್ರಿಯಲ್ಲಿ ನಾನು ಗೋಡನ್ ಕ್ಲರ್ಕಾಗಿ ನಾನು ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಹೇಗಿಸ್ತಿದ್ರು, ಏನು ಈ ಥರ ಏನು ಯಾರೂ ಆಸ್ತಿ ಗೀಸ್ತಿ ಕೇಳೋದಿಲ್ಲ, ಆದರೆ ಒಂದು ನಿಮಗೆ ಮಗು ಕೇಳುತ್ತಾರೆ ಅಂಬದು, ನಿಮಗೆ ಎಷ್ಟು ವರ್ಷ, ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳ್ತಿದ್ರು. ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ತುಂಬ ಬೇಜಾರಾಯ್ತಿತ್ತು. ನನಗೆ ತುಂಬ ಬೇಜಾರಾಯ್ತಿತ್ತು. ಯಾಕೆ ನನಗೆ ಎಷ್ಟು ಮಕ್ಕಳು ಅಂತ ಅವ್ರ ಜೊತೆ ನಾನು ಮಾತೇ ಆಡ್ತಿರಲಿಲ್ಲ, ಅಷ್ಟು ನನಗೆ ಬೇಜಾರಾಗ್ತಿತ್ತು. 6 ಇಯರ್ಸ್ ನಾವು ಹೇಗಾದೆ ಅಂದ್ರೆ ಭಾಳ ದುಃಖದಲ್ಲಿ ಕಣ್ಣೀರಿನಿಂದಲೇ ನಾವು ಕಳೆದಿದ್ದೇವೆ. ಯಾಕಂದ್ರೆ ಎಲ್ಲರೂ ನಮಗೆ ನಿಂದನೆ ಮಾಡ್ತಿದ್ದರು. ಎಲ್ಲಿ ಹೋದರೂ ಕೂಡ ನಮಗೇನಂತಿದ್ರು, ನಿಮಗೆ ಮದುವೆ ಏಸು ವರ್ಷ ಆಯ್ತು ಅಂತ ಕೇಳ್ತಿದ್ದರು. ಆದರೆ ನಾ ಅಂತಿದ್ದೆ 6 ವರ್ಷ ಆಗಿಲ್ಲ, 5 ವರ್ಷ ಆಗಿಲ್ಲ, ಹೀಗೆ 1 ವರ್ಷ ಆಗ್ಯದ ಅಂತ ಹೇಳ್ಕೊತಿದ್ರು. ಯಾಕಂದ್ರೆ ನಮಗೆ ಮಗು ಇದ್ದಿದ್ದಿಲ್ಲಲ್ಲ. ಎಲ್ಲರೂ ಪೈಸಾ ಕೇಳಲ್ಲ, ಏನು ಕೇಳಲ್ಲ, ಆದರೆ ಏನು ಕೇಳ್ತಾರೆ, ಮಗು ಕೇಳ್ತಾರೆ. ಅದಕ್ಕೋಸ್ಕರ ನಾನು ಅಂತಿದ್ದೆ, ಇಲ್ಲ ನನಗೆ ಇನ್ನೂ ಈಗ 1 ವರ್ಷ ಆಗ್ಯದ ಅಷ್ಟೇ ಮದುವೆಯಾಗಿ ಅಂತ ಹೇಳ್ತಿದ್ದೆ. ಅದಕ್ಕೆ ಅವ್ರು ಅಂತಿದ್ರು, ಇನ್ನೂ 1 ಇಯರ್ ಎಲ್ಲ ದೇವ್ರನ್ನ ಕೊಡ್ತಾನೆ ತಗೋ, ಈ ರೀತಿಯಾಗಿ ಹೇಳ್ತಿದ್ದರು ಅವರು. ನನ್ನ ಜೀವಿತದಲ್ಲಿ 6 ವರ್ಷದಲ್ಲಿ ಸರ್ ಅವಮಾನಗಳ ನಿಂದನೆ ಭಾಳ ಸಹಿಸ್ಕೊಂಡಿದ್ದೀನಿ. ಯಾಕಂದರೆ ಒಂದು ಗಂಡ ಹೆಂಡತಿ ಮಧ್ಯದಾಗಿ ಒಂದು ಮಗು ಇರಬೇಕು. ನಾವು ಸಂತೋಷವಾಗಿರಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಒಂದು ಮಗು ಇರಬೇಕಂತಂದು ನಮ್ಮ ತಾಯಿರು ಕೂಡ ನಮಗೆ ಏನು ಮಾಡ್ತಿದ್ರು, ನಮ್ಮ ತಾಯಿರು ಕೂಡ ನನಗೆ ಹೀಯಾಳಿಸೋದು, ನನ್ನ ಪತ್ನಿಗೆ ಕೂಡ ದೋಷ ಮಾಡ್ತಿದ್ದರು. ಯಾಕಂದರೆ ಅವ್ರಿಗೆ ಇನ್ನೂ ಮಗುವಿನೇ ಆಗಲ್ಲ, ನಮ್ಮ ಸಿಸ್ಟರ್ ಅಂತಿದ್ರು, ಇನ್ನು ನಮ್ಮ ತಾಯಿಯೂ ಅಂತಿದ್ರು, ಇನ್ನೊಂದು ನಿನ್ನ ಮಕ್ಕಳು ಆಗ್ತಿರಲ್ಲ, ಇನ್ನೊಂದು ಮದುವೆ ಆಗುವಂತ. ಆದರೆ ನಾನು ಮದುವೆ ಆಗಲ್ಲ, ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಿದೆ, ಅಪಾರವಾದ ನಂಬಿಕೆ ಇಟ್ಟಿದೆ. ದೇವರು ಖಂಡಿತವಾಗಿ ಕೊಟ್ಟೆ ಕೊಡ್ತೇನೆ ಅಂತ ಹೇಳ್ತಿದ್ದೆ. ನಾನು ಅಮ್ಮನಿಗೆ ಹೇಳ್ತಿದ್ದೆ, ಅಮ್ಮ ಇಲ್ಲ, ನನ್ನ ಸಿಸ್ಟರ್ ಈಗ ನಮ್ಮ ಅಕ್ಕಂದಿರಿಗೂ ಇರ್ತಿರ್ಲಿಲ್ಲ ಅಂದ್ರೆ ಅದು ಕಷ್ಟ, ಅದಕ್ಕೂ ನಮಗೂ ಬರ್ತಿತ್ತಲ್ಲ ಈ ಕಷ್ಟ. ಅದು ಏನಿಲ್ಲಮ್ಮ, ನನಗೆ ನಂಬಿಕೆ ಇದೆ, ದೇವರಲ್ಲಿ ನಂಬಿಕೆ ಇದೆ, ನನಗೆ ಕೊಟ್ಟೆ ಕೊಡ್ತೆ ಸಿಗುತ್ತೆ ಅಂತ ಅವ್ರಿಗೆ ತಿಳಿ ಹೇಳಿದೆ. ಆದರೆ ನಮ್ಮ ಸಿಸ್ಟರ್ ಕೂಡ, ಇಲ್ಲ ನಾನು ನಿನಗೆ ದುಡ್ಡು ಕೂಡ ನಾನು ಕೊಡ್ತೀನಿ, ಮದುವೆಗಾಗಿ ಇನ್ನೊಂದು ಮದುವೆಗೆ ನಾನು ದುಡ್ಡು ಖರ್ಚು ಕೊಡ್ತೀನಿ, ನೀನೇನು ವರಿ ಮಾಡ್ಕೊಬಿಡ ಅಂದ್ರೆ, ಇಲ್ಲ ನನಗೆ ಅದು ಇಲ್ಲ, ದೇವ್ರ ಮೇಲೆ ನಂಬಿಕೆ ಇದೆ ನನಗೆ ಖಂಡಿತವಾಗಿ ದೇವರು ಅಮ್ಮ ನಾನು ಕೊಟ್ಟೆ ಕೊಡ್ತೀರಿ ಅಂತಂದ. ಈಗ ದೇವ್ರ ಅಂದ್ರೂ ನಮಗೆ 6 ವರ್ಷ ಭಾಳ ಕಠಿಣವಾದ ರೀತಿಯಿಂದ ಕಳೆದಿದ್ದೆವು. ಅದು ಹೇಳಕ್ಕೂ ನಮ್ಮಿಂದ ಆಗಲ್ಲ, ಅಷ್ಟು ಇದರಿಂದ ಕಳೆದಿದ್ದೆವು. ಫ್ರೆಂಡ್ಲಿ ಸರ್ಕಲ್ ಆಗಲಿ ಕೂಡ ನನಗೆ ಕೂಡಬೇಕಂದ್ರೂ ನನಗೆ ನೆಮ್ಮದಿರಲಿಲ್ಲ. ಯಾಕಂದರೆ ಏನಂದರೆ, ಇಷ್ಟು ದಿವಸ ಆದರೂ ನಿನಗೆ ಬಹುಮಾನ ಮಕ್ಕಳು ಸಿಕ್ಕಿಲ್ಲ, ನೀನು ಎಷ್ಟು ದುಡಿದು ಎಷ್ಟು ಸಿಕ್ಕಿದ್ರು ನಿನಗೆ ಸಂಪಾದನೆ ಮಾಡಿದ್ರೆ ಅದು ಎಲ್ಲ ವ್ಯರ್ಥ ಅಂತ ಹಿಂಗೆ ಚುಚ್ಚು ಮಾತಾಡ್ತಿದ್ರು. ಆದರೆ ನಾವು ಹತ್ತಿರ, ನನ್ನ ಸ್ನೇಹಿತರ ಹತ್ತಿರ ಕೂಡ ನನಗೆ ಕೂಡ್ತಾ ಇರಲಿಲ್ಲ. ಭಾಳ ಪ್ರೇಯರ್ ಮಾಡ್ತಿದ್ದೆವು. ಮತ್ತು ಯಾವಾಗಲೂ ನಮ್ಮಲ್ಲಿ ಕುಟುಂಬ ಪ್ರೇಯರು ಫಸ್ಟ್ ಮಾಡ್ತಿದ್ದಿರಲಿಲ್ಲ. ಆಮ್ಯಾಗ 3 ಇಯರ್ಸ್ ಆದ್ಮೇಲೆ ಜೀಸಸ್ ಕಾಲ್ಸಿಗೆ ನಾವು ಫೋನ್ ಮುಖಾಂತರ ನಾವು ಕಾಲ್ ಮಾಡಿ ಆಮೇಲೆ ಯಾವಾಗಲೂ ನಾವು ಡೈಲಿ ಪ್ರೇಯರ್ ಮಾಡಿಸ್ಕೊತಿದ್ದೆವು. ಆಮೇಲೆ ಕುಟುಂಬ ಪ್ರೇಯರ್ ಮಾಡಂತ ಹೇಳಿದ್ರು ಅವರು. ಆಮೇಲೆ ನಾವು ಕುಟುಂಬ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹೀಗೆ ನಾವು ಡೈಲಿ ಪ್ರೇಯರ್ ಮಾಡಿಸ್ಕೊತಿದ್ದೆವು. ಕುಟುಂಬ ಪ್ರೇಯರ್ ಆಗೋಣ, ಆಮೇಲೆ ಏನು ಮಾಡ್ತಿದ್ದೆವು, ಜೀಸಸ್ ಕಾಲ್ಸಿಗೆ ಹಚ್ಚಿ ಕಾಲ್ ಮಾಡಿ, ನಮಗೆ ಮಕ್ಕಳಿಲ್ಲ ಬ್ರದರ್, ನಮಗೆ ದೇವ್ರ ಬಹುಮಾನ ಇಲ್ಲ, ದಯಮಾಡಿ ನಮಗೆ ಮಕ್ಕಳಾಗಲ್ಲ ಅಂತ ಹೇಳಿ ನಮಗೆ ಪ್ರೇಯರ್ ಮಾಡಿ ಎಂಬುದಾಗಿ ನಾವು ದಿನಾಲೂ ಕೇಳ್ಕೊತಿದ್ದೆವು. ಆಮೇಲೆ ಯಾರೂ ನಮ್ಮ ಮನೇಲಿ ಕುಟುಂಬದಲ್ಲಿ ಕೂತು ಪ್ರೇಯರ್ ಮಾಡ್ತಿದ್ದಿಲ್ಲ. ನಮ್ಮ ಮನೆಯವರು ಇಬ್ಬರೇ ಕೂತ್ಕೊಂಡು ನಾವು ಪ್ರೇಯರ್ ಮಾಡ್ತಿದ್ದೆವು. ಆಮೇಲೆ ದೇವರಿಗೆ ಯಾವಾಗಲೂ ನಾನು ಬೀದರಲ್ಲಿ ಹೋಗ್ತಿದ್ದೆ, ಜೀಸಸ್ ಕಾಲ್ಸ್ ಬೀದರ್ಗೆ ಹೋಗ್ತಿದ್ದಾಗ ಅಲ್ಲಿ ಫ್ರೈಡೇ ಆಗಲಿ ಮತ್ತು ಸ್ಯಾಟರ್ಡೇ ಆಗಲಿ ನಾನು ಪ್ರೇಯರ್ ಹೋಗ್ತಿದ್ದೆ. ಗ್ರೇಟ್ ಚಾಪಲಲ್ಲಿ ಒಂದು ದಿವಸ ನಾನು ನನ್ನ ಪತ್ನಿ ಕೂಡ ಇಬ್ಬರು ಹೋಗಿ ಕಣ್ಣೀರಿನ ಗ್ರೇಟ್ ಚಾಪಲಲ್ಲಿ ಕೂತಿಕೊಂಡು ತುಂಬ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆವು. ಅಲ್ಲಿ ಒಂದು ಸುಂದರವಾದ ದೇವರ ಒಂದು ಫೋಟೋ ಇತ್ತು. ಅದ್ರ ಎದುರುಗಡೆ ಕುಂತು ಏನೋ ಆ ಚಾಪಲದಲ್ಲಿ ಕೂತಿಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಇನ್ನೂ ಹುಮ್ಮಸ್ಸದಿಂದ ಎಷ್ಟು ಪ್ರಾರ್ಥನೆ ಮಾಡ್ಕೋಬೇಕಂತ ಅಂಥ ದೇವರದ್ದು ಅಷ್ಟು ನನಗೆ ಇದು ಅನಿಸ್ತಿತ್ತು. ಅದು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ. ನಾನು ಮದುವೆಯಾಗಿ 6 ಇಯರ್ಸ್ ಆಗಿದ್ರೂ ನನಗೊಂದು ಮಕ್ಕಳ ಬಹುಮಾನ ಕೊಟ್ಟಿಲ್ಲ. ನಾನು ಏನು ಪಾಪ ಮಾಡಿದ್ದೆ ದೇವರೇ, ನನ್ನ ಜೀವಿತದಲ್ಲಿ ಏನು ಇಂಥದ್ದು ಎಷ್ಟೊಂದು ಮಾಡಲಂತ ತಪ್ಪು ಮಾಡಿದ್ದೀನ ಅಂತ ತುಂಬ ದೇವರಿಗೆ ಪ್ರಾರ್ಥನೆ ಮಾಡಿದೆ. ಬೀದರ್ನಲ್ಲಿ ಹೋಗಿ ಪ್ರೇಯರ್ ಮಾಡಿಸ್ಕೊಂಡೆವು. ಪ್ರೇಯರ್ ಮಾಡಿಸ್ಕೊಂಡಾಗ ಅವರು ಲೆಟರ್, ನೀವು ಪಾಲುಗಾರರಾಗ್ರಿ ಜೀಸಸ್ ಕಾಲ್ಸ್ ಹತ್ರ, ನಾವು ನಿಮ್ಮ ಫೋಟೋ ಎಲ್ಲ ಕಳಿಸ್ತೀವಂತ ಅವ್ರು ಹೇಳಿದ್ರು. ಫೋಟೋ ಮತ್ತು ಎಲ್ಲ ನಾವು ಲೆಟರ್ ಎಲ್ಲ ಬರೆದು ಕೊಟ್ಟಿವಿ. ಲೆಟರ್ ಬರೆದು 5-6 ತಿಂಗಳಲ್ಲಿ ಆದ ತಕ್ಷಣ ನಾನು ಕನ್ಸೀವ್ ಆದೆ. ನನಗೆ 6 ಇಯರ್ಸ್ ಆದಮೇಲೆ ಒಂದು ಸುಂದರವಾದ ಮಗು, ಒಂದು ಗಂಡು ಮಗುನ ದೇವರು ನನಗೆ ಬಹುಮಾನವಾಗಿ ಸಿಕ್ತು. ದೇವರು ನನಗೆ 6 ವರ್ಷ ನಂತರ ಕೊಟ್ಟಂಥ ಮುದ್ದಾದ ಬಹುಮಾನ ಈ ಮಗು ಆಗಿದೆ. ಇದು ಗಂಡು ಮಗು ಆಗಿದೆ. ಇದು ದೇವರ ಬಹುಮಾನ ಅಂತ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ.
ಯಾವ ರೀತಿ ನಮ್ಮಲ್ಲಿ 6 ವರ್ಷ ನನಗೆ ಅವಮಾನಗಳೇ ಇತ್ತು, ನಿಂದನೆಗಳೇ ಇತ್ತು. ಈಗ ನನ್ನ ಜೀವಿತದಲ್ಲಿ ನಮ್ಮ ಕುಟುಂಬ ಎಷ್ಟು ಸಂತೋಷವಾಗಿದೆ ಅಂದರೆ ನನಗೆ ಹೇಳಲಾರಷ್ಟು ದೇವರು ಅಷ್ಟು ಸಂತೋಷವಾಗಿ ನಮ್ಮ ಕುಟುಂಬ ಇಟ್ಟಿದ್ದಾರೆ. ಇವಾಗ ಮೊದಲು ನಮಗೆ ಮನೆಯಲ್ಲಿ ಯಾರಿಗೂ ಮಕ್ಕಳಿರಲಿಲ್ಲ. ಇವಾಗ ಫಸ್ಟ್ ಮಗು ಆಗಿದೆ ಇದು, ಅದಕ್ಕೋಸ್ಕರ ಮನೆಯೊಳಗೆ ಬಹಳ ಸಂತೋಷವಾಗಿದ್ದಾರೆ. ನಮ್ಮ ಪಾಲ್ದಿಂಕರಿಗೆ ತುಂಬ ಸ್ತೋತ್ರ ಹೇಳಲಿ. ದೇವರು ಇನ್ನೂ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಬಲ, ಶಕ್ತಿ, ಧೈರ್ಯವನ್ನು ಕೊಟ್ಟು ಇನ್ನೂ ಅವರಿಗೆ ಆಶೀರ್ವದಿಸಲಿ ಅಂತ ನಾವು ಕೇಳಿ